ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಬೆಟ್ಟದ ನೆಲ್ಲಿಕಾಯಿ ರಸಮ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೇನೆ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ಈ ಚಳಿಗಾಲದ ಒಳಗೆ ಬೆಟ್ಟದ ನೆಲ್ಲಿಕಾಯಿ ರಸಮ್ನ ಮಾಡ್ಕೊಂಡು ತಿನ್ನಲೇಬೇಕು ಒಂದು ಬಾರಿ ಆದರೂ. ಅದು ತುಂಬ ರುಚಿಕರವಾಗಿದೆ, ಹಾಗೆ ಆರೋಗ್ಯಕರವಾಗಿದೆ. ಇದಕ್ಕೆ ನಾನು ಏನು ಮಾಡೋಕೆ ಏನೇನು ಸಾಮಗ್ರಿ ತೊಗೊಂಡೆ ಅಂದ್ರೆ 1 ಕಪ್ನಷ್ಟು ತೊಗರಿಬೇಳೆನ ಕ್ಲೀನಾಗಿ ಒಂದು 2 ಬಾರಿ ವಾಶ್ ಮಾಡಿಕೊಂಡು ಇದು 3 ರಿಂದ 4 ವಿಸಲ್ನ ಕೂಗಿಸ್ಕೊಳ್ಳೋಣ ಅಂತ. ಇದು ಹಣ್ಣಾಗ ಕುದಿಬೇಕು ನೋಡ್ರಿ ತೊಗರಿಬೇಳೆ. ಈ ರೀತಿ ನಾವು ತೊಗರಿಬೇಳೆ ಕುದಿಸಿ ಇಟ್ಕೊಂಡ್ಬಿಡೋಣ ಅಂತ. ಇದು ತಣ್ಣಗಾಗಲಿ. ಈ ಕಡೆ ನಾನು ಒಂದು 4 ರಿಂದ 5 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಒಂದು 2 ತೊಗೊಂಡಿದ್ದೀನಿ, ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಫಾರಮ್ ಟೊಮೆಟೊ ತೊಗೊಂಡಿದ್ದೆ. ನೀವು ಜವಾರಿ ಟೊಮೆಟೊ ಯೂಸ್ ಮಾಡೋದಾಗಿದ್ರೆ ಒಂದಾದರೆ ಸಾಕಾಗುತ್ತೆ ನೋಡಿರಿ, ಹುಳಿ ಆಗುತ್ತಲ್ಲ. ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಎಸಳನ್ನ ಕಟ್ ಮಾಡಿ ಹಾಕ್ಕೊಳ್ಳಕತ್ತೀನಿ. ಹಾಗೆ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಇದನ್ನು ನಾನು ಕುದಿಯೋಕೆ ಇಡೋಣಂತ್ರಿ. ಒಂದು 2 ರಿಂದ 3 ನಿಮಿಷ ನೀವು ಈ ನೆಲ್ಲಿಕಾಯಿ ಕುದಿಯೋವರೆಗೂ ಸ್ವಲ್ಪ ಹಣ್ಣಾಗೋ ಮೆತ್ತಗಾಗೋವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಒಂದು 2 ಚಮಚದಷ್ಟು ಸಾಂಬಾರು ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡೋಣ ಅಂತ ನೋಡಿರಿ. ಈ ರೀತಿ ಸಾಂಬಾರನ್ನ ಈ ಚಳಿಗಾಲದೊಳಗೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಈ ಮಳೆ ಬೀಳೋ ಟೈಮ್ನಾಗ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಿಮ್ದೇನಾದ್ರು ಹೇರ್ ಫಾಲು ಹಾಗೆ ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದರೆ ನೀವು ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡ್ಕೋಬೋದು, ಆರೋಗ್ಯಕ್ಕೂ ತುಂಬ ಒಳ್ಳೇದು ನೋಡಿರಿ. ಇವಾಗ ಈ ನೆಲ್ಲಿಕಾಯಿ ಕುದಿಯೋದನ್ನ ನೋಡ್ಕೊಳ್ಳೋಣ ಅಂತ. ಈ ನೆಲ್ಲಿಕಾಯಿ ಕುದಿತಂದ್ರೆ ಇದ್ರೊಳಗಿನ ಬೀಜನ ನಾವು ಬೇರೆ ಮಾಡ್ಕೊಂಬಿಡೋಣ ಅಂತ. ನೆಲ್ಲಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋಣ ಅಂತ. ಹಾಕ್ಕೊಂಡ್ಬಿಟ್ಟು ಹಂಗೆ ಮತ್ತೆ ಹೊಳ್ಳ ಒಂದು 2 ನಿಮಿಷ ನಾವು ಮತ್ತೆ ಕುದಿಸ್ಕೊಳ್ಬೇಕಾಗತ್ತೆ. ಅಂದರೆ ಈ ನೆಲ್ಲಿಕಾಯಿ ಕಟ್ ಮಾಡಿ ಹಾಕಿರ್ಕೊಂಡಿರ್ತೀವಿ ನೋಡಿರಿ, ಈ ಹಾಕ್ಕೊಂಡಿರ್ತಕ್ಕಂಥದ್ದು ಅದರೊಳಗಿನ ರಸ ಎಲ್ಲನೂ ಬಿಡುತ್ತೆ, ಹಾಗೆ ಇನ್ನೂ ಫ್ಲೇವರ್ ಇನ್ನೂ ಜಾಸ್ತಿ ಆಗುತ್ತೆ ನೋಡಿರಿ. ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈಗೇನು ತೊಗರಿಬೇಳೆ ಏನು ಹಣ್ಣಾಗಿ ಕುದ್ದಿತ್ತು ನೋಡಿರಿ, ಆ ತೊಗರಿಬೇಳೆನ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಣ್ಣಾಗಿ ಕುದ್ದಿದ್ದು ತೊಗರಿಬೇಳೆನ ಸ್ವಲ್ಪ ಹಾಕ್ಕೊಂಡ್ವಿ ಅಂತಂದ್ರೆ ನಮ್ಗೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿರಿ. ಇವಾಗ ಈ ಬೆಂದಿದ್ದ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಖಾರಕ್ಕೆ ನಾನು ಒಂದು 2 ರಿಂದ 3 ಚಮಚ ಖಾರದ ಪುಡಿನ ಹಾಕ್ಕೊಳತ್ತೀನಿ. ನೀವು ಸ್ವಲ್ಪ ಖಾರ ಇಷ್ಟಪಡೋರಾಗಿದ್ದರೆ ನೀವು ಇನ್ನೊಂದು ಸ್ಪೂನ್ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ 1 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಇನ್ನೂ ಸ್ವಲ್ಪ ಏನಾದ್ರು ಉಪ್ಪು ಖಾರ ಬೇಕನ್ನಿಸಿದ್ರೆ ನೀವು ಇವಾಗ ಹಾಕ್ಕೋಬೋದು, ಈಗ ಕುದೀತಾ ಇರುವಾಗಲೇ. ಇವಾಗ ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೆಂತ್ಯನ ತಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಈ ಕಸೂರಿ ಮೆಂತ್ಯ ಹಾಕ್ಕೊಂಡ್ವಿ ಅಂದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಅನ್ಸುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಲಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಂದ ಕುದಿಲಿ. ಇದಕ್ಕೆ ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ನೋಡಿರಿ. ಒಗ್ಗರಣೆಗೆ ನಾನು ಸ್ವಲ್ಪ ಒಂದು ಬಿಸಿ ಇಟ್ಕೊಂಡು ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೊಂದು 2 ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವೆರಡೂ ಚಟಪಟ ಅಂತ ಸಿಡಿತಾ ಇರಲಿ. ಇದಕ್ಕೆ ನಾನು 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಆದಮೇಲೆ ನಾವು ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ಳೋಣ ಅಂತ. ಈ ಇಂಗು ಹಾಕೋದ್ರಿಂದ ಆ ಡೈಜೆಷನಿಗೂ ತುಂಬ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿರಿ. ಹೀಗಾಗಿ ಮಾಡೋದ್ರಿಂದ ಸಾಂಬಾರ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಡಿಫ್ರೆಂಟಾಗಿ ಅನಿಸುತ್ತೆ ಕೂಡ. ಇವಾಗ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡಾದ್ಮೇಲೆ ಇದು ಪೂರ್ತಿ ಚಟಪಟ ಅಂತ ಸಿಡಿದಾದ್ಮೇಲೆ ನಾವು ಸಾಂಬಾರಿಗೆ ನಾವು ಸೇರಿಸ್ಕೊಂಡ್ಬಿಡೋಣ ಅಂತ. ಸೇರಿಸ್ಕೊಂಡ್ವಿ ಅಂತಂದರೆ ನೆಲ್ಲಿಕಾಯಿ ರಸಮ್ ಮಸ್ತಂಗೆ ನೆಲ್ಲಿಕಾಯಿ ರಸಮ್ ರೆಡಿ ಆಗ್ತೈತೆ ನೋಡಿರಿ. ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಆದಮೇಲೆ ಮತ್ತೆ 2 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಅಂತಂದ್ರೆ ರಸಮ್ ರೆಡಿ ಆಗ್ತೈತಿ. ಬಿಸಿ ಬಿಸಿ ಅನ್ನಕ್ಕೆ ಈ ಮಳೆಗಾಲದಾಗ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಹಾಗೆ ತುಂಬ ರುಚಿಕರವಾಗಿ ಆರೋಗ್ಯಕರವಾದಂಥ ನೆಲ್ಲಿಕಾಯಿ ರಸಮ್ನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಟ್ಟೇನಿ. ಇದು ರೈಸ್ ಜೊತೆಗೆ ತುಂಬ ಚೆನ್ನಾಗಿ ಅನ್ಸತ್ತೆ ನೋಡಿರಿ. ಅನ್ನದ ಜೊತೆಗೆ ನೀವು ರೊಟ್ಟಿ ಜೊತೆ ಯೂಸ್ ಮಾಡ್ಕೋತಿದ್ರು ಮಾಡ್ಕೋಬೋದು. ಹಾಗೆ ಸೈಡ್ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರಸಮ್ಮು. ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳನೋ ಅಥವಾ ಶಾಂಡ್ಗೆನೋ ಅಥವಾ ಇದು ನಾನು ಮೊಸರುಕಾಯಿ ಕರೆದಿಟ್ಕೊಂಡಿದ್ದೆ ನೋಡಿರಿ, ಮೊಸರುಕಾಯಿನ ಇಟ್ಕೊಂಡಿದ್ದೀನಿ. ಹಾಗೆ ಈ ರಸಮ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಆರೋಗ್ಯಕರವಾಗಿ. ನೋಡಿದ್ರಲ್ಲ ಹೆಂಗೆ ನಾನು ನೆಲ್ಲಿಕಾಯಿ ರಸಮ್ ಮಾಡೋದಂತ ತೋರಿಸ್ಕೊಟ್ಟೇನಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಂತ. ನೀವು ಅಲ್ಲಿವರೆಗೂ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿರಿ. ನಮಸ್ಕಾರ ರೀ.